ಎಚ್ ಡಿ ಕುಮಾರಸ್ವಾಮಿ ಅವರ 60% ಕಮಿಷನ್ ಆರೋಪಕ್ಕೆ ಕಾಂಗ್ರೆಸ್ ಹಿಡಿದೆದ್ದಿದೆ. ಇಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಂ.ಬಿ. ಪಾಟೀಲ್ ಟಾಂಟನ ಕೊಟ್ಟಿದ್ದಾರೆ. ಎಚ್.ಡಿ.ಕೆಗೆ ನಿಖಿಲ್ ಸೋಲಿನ ಹತಾಶೆ ಕಾಡ್ತಾ ಇದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತ್ಬಿಟ್ರಲ್ಲ, ಆ ಹತಾಶೆಯಿಂದ ಕುಮಾರಸ್ವಾಮಿ ಅವರು ಆಚೆ ಬಂದಂತೆ ಕಾಣಿಸ್ತಾ ಇಲ್ಲ. ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡ್ಕೊಂಡು ಹೋಗ್ತಾನೇ ಇರ್ತಾರೆ ಕುಮಾರಸ್ವಾಮಿ ಅವರು. ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಹತಾಶರಾಗ್ಬಿಟ್ಟು ಕುಮಾರಸ್ವಾಮಿ ಅವರು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಬರೀ ಹಿಟ್ ಆ್ಯಂಡ್ ರನ್ ಮಾಡ್ತಾ ಇರೋದೇ ಇವ್ರ ಕೆಲಸ. ಸಂಕ್ರಾಂತಿ ಆದಮೇಲೆ ಅವರ ಪಕ್ಷದಲ್ಲೇ ಕೆಲವರು ಇರಲ್ಲ ಅಂತ ಕಾಣಿಸ್ತಾ ಇದೆ. ನಮ್ಮ ಪಕ್ಷ ಬಿಟ್ಬಿಡಿ, ಅವ್ರ ಪಕ್ಷದಲ್ಲೇ ಕೆಲವರು ಉಳ್ಕೊಳ್ಳಲ್ಲ ಅಂತ ಅನ್ನಿಸ್ತಾ ಇದೆ ನಮಗೆ. ಅದಕ್ಕೆ ಅವರು ಇದ್ದಿದ್ದು ಹತಾಶರಾಗ್ಬಿಟ್ಟಿದ್ದಾರೆ. ಗುತ್ತಿಗೆದಾರರು ಯಾರಪ್ಪ ಅಸಮಾಧಾನ ಆಗಿದ್ದಾರೆ, ಸ್ವಲ್ಪ ಲಿಸ್ಟ್ ಕೊಡ್ರಪ್ಪ. ಯಾವ ಗುತ್ತಿಗೆದಾರನಿಗೆ ಅಸಮಾಧಾನ ಇದೆಯೋ ಅಂತವರ ಪಟ್ಟಿ ಕೊಟ್ಟುಬಿಡಿ, ನಮಗೆ ನಾವು ಕ್ರಮ ಜರುಗಿಸ್ತೀವಿ ಅಂಥೇಳಿ ಎಂ.ಬಿ. ಪಾಟೀಲರು ಮಾತಾಡಿದ್ದಾರೆ. ಮನೆಯಲ್ಲಿ ಹಿನ್ನಡೆ ಆದಮೇಲೆ ಅವರ ಅಸ್ತಿತ್ವಕ್ಕೆ, ಪಕ್ಷದ ಅಸ್ತಿತ್ವಕ್ಕೆ, ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ. ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕ್ಷಿ ಕೊಡಲಿ, ಎನ್ಕ್ವೈರಿ ಮಾಡ್ತೀವಿ. ಸುಮ್ಮನೆ ಈಗ ಹಿಟ್ ಆ್ಯಂಡ್ ರನ್ ಮಾಡೋದವ್ರದ್ದು ಸ್ವಭಾವ ಇದೆ. ಕುಮಾರಸ್ವಾಮಿ ಅವ್ರದ್ದು ಹಿಟ್ ಆ್ಯಂಡ್ ರನ್ ಮಾಡುವಂಥ ಸ್ವಭಾವ ಇದೆ. ಅವ್ರಿಗೇನಾಗಿದೆ ಅಂದರೆ ಇವತ್ತು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳ್ತಾರೆ. ಬೆಳವಣಿಗೆ ಆಗ್ತವೆ, ರಾಜಕೀಯ ಬೆಳವಣಿಗೆ. ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ ಇವತ್ತು ವರ್ಷ ಶಾಸಕರು ಉಳಿಯಂಗಿಲ್ಲ ಯಾರು. ಹಿಂಗಾಗಿ ಹತಾಶರಾಗಿದ್ದಾರೆ, ಹತಾಶರಾಗಿ ಮಾತನಾಡ್ತಾ ಇದ್ದಾರೆ ಅಷ್ಟೇ. ಯಾರು ಗುತ್ತಿಗೆದಾರರು ಸಮಾಧಾನ ಮಾಡಿದ್ದಾರೆ, ನಿರ್ದಿಷ್ಟವಾಗಿ ಅವರು ಇದು ಕೊಡಲಿ, ಅದನ್ನು ನಾವು ತನಿಖೆ ಮಾಡ್ತೀವಿ. ತಪ್ಪಿಸ್ತರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂಥದ್ದು ಆಗಬಾರ್ದು. ನಿರ್ದಿಷ್ಟವಾಗಿ ಕೊಡ್ರಿ, ಇಂಥ ಇದರಲ್ಲಿ ಇವತ್ತೊಂದು ಸಹ ಅವ್ಯವಹಾರ ಆಗಿದೆ, ಆ ಸಂಬಂಧಿಸಿದ್ರು ಕೊಡಿ. ಸುಮ್ಮನೆ ಯಾರು ಹಂಗೆ ಆಗಿದೆ ಹಿಂಗಾಗಿದೆ ಹೇಳಿದ್ರೆ ಉಪಯೋಗ ಆಗೋದಿಲ್ಲ. ಅದು ಪಾದ ಸಲ ಏನಾಗಿತ್ತು, ಕೆಂಪಣ್ಣವರು ವರದಿ ಇದ್ರಾಗ 40% ಕಮಿಷನ್ ಕೊಟ್ಟಿದ್ರು ಅವ್ರು ಬಿಜೆಪಿ ಸರ್ಕಾರ ಇದ್ದಾಗ. ಈಗ ನೀನ್ಯಾರು ಪ್ರಿಯಾಂಕ್ ಖರ್ಗೆ ಅವರು, ಅವ್ನ ಕಾಂಟ್ರಾಕ್ಟರ್ ಹೌದು ಅಲ್ಲ ಅಂತ ನಾವು ಜಿಜ್ಞಾಸೆ ಇದೆ. ಪಾಪ ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರು ಅವ್ರ ಬಗ್ಗೆ ನನ್ನ ಸಹಾನುಭೂತಿ ಇದೆ. ಆದ್ರೆ ಇಷ್ಟೇ, ಇವರು ಈಗ ಹತಾಶರಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ.